ನಮಸ್ತೆ. ಶ್ರೀ ಪರಂಜ್ಯೋತಿ ಪೌರ್ಣಮಿ ದೀಕ್ಷೆಗೆ ಸ್ವಾಗತ. ಇಂದು ಶ್ರೀ ಪರಂಜ್ಯೋತಿ ಎಲ್ಲರಿಗೂ ಶಕ್ತಿಯುತವಾದ ಪ್ರಕ್ರಿಯೆಯನ್ನು ಮಾಡಲಿರುವ ಭವ್ಯವಾದ ಮಂಗಳಕರವಾದ ದಿನವಾಗಿದೆ. ಹುಣ್ಣಿಮೆಯನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತೆ. ಇದು ಬಹಳಷ್ಟು ಸಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತೆ ಮತ್ತು ತನ್ನ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಲು ಇದು ಉತ್ತಮ ಸಮಯ. ಈ ದಿನ ಮಾನವರು ತಮ್ಮ ಚಟುವಟಿಕೆಗಳನ್ನು ಈ ಶಕ್ತಿಯೊಂದಿಗೆ ಜೋಡಿಸಿದಾಗ ಅವರು ಹೆಚ್ಚಿನ ಲಾಭವನ್ನು ಪಡಿತಾರೆ. ಸಾಮೂಹಿಕವಾಗಿ ಮಾಡುವ ಯಾವುದೇ ಕೆಲಸವೂ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತೆ. ನಾವೆಲ್ಲರೂ ಒಟ್ಟಾಗಿ ಪ್ರಕ್ರಿಯೆಯ ಮೂಲಕ ಹೋಗುವಾಗ ಮತ್ತು ದೀಕ್ಷೆಯನ್ನು ಸ್ವೀಕರಿಸುವಾಗ ಅದು ನಮ್ಮ ಪ್ರತಿಯೊಂದು ಚೈತನ್ಯದ ಮೇಲೆ ಅತ್ಯಂತ ಶಕ್ತಿಯುತವಾದ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಮತ್ತು ಅದು ನಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ನಾವು ಸುಂದರವಾದ ಮತ್ತು ಆಳವಾದ ಧ್ಯಾನದ ಮೂಲಕ ಹೋಗಲಿದ್ದೇವೆ. ಈಗ ಶ್ರೀ ಅಮ್ಮ ಭಗವಾನ್ ಅವರ ಸ್ಥಿತಿಯನ್ನು ನಾವು ನೋಡೋಣ. ಈ ಹೊಸ ಬೆಳಿಗ್ಗೆ ನಿನ್ನೆಯ ಹೊರೆಯಿಂದ ಮುಕ್ತವಾಗಿದೆ. ಹಕ್ಕಿಯ ಹಾಡನ್ನು ಮೊದಲ ಬಾರಿಗೆ ಕೇಳಲಾಗುತ್ತದೆ ಮತ್ತು ಉದ್ಯಾನದಲ್ಲಿನ ಹೂವುಗಳು ನಿನ್ನೆಯದಲ್ಲ. ಮನಸ್ಸು ಜ್ಞಾಪಕಗಳ ಯಂತ್ರವಾಗಿದೆ. ಇದಕ್ಕೆ ವಿಶ್ರಾಂತಿ ಇಲ್ಲ, ಮೌನವಿಲ್ಲ, ಪ್ರೀತಿ ಇಲ್ಲ ಮತ್ತು ಸಂತೋಷವಿಲ್ಲ. ಇದೆಲ್ಲವನ್ನೂ ಕೊನೆಗೊಳಿಸುವುದೇ ಜೀವನ. ಈ ಬಗ್ಗೆ ಜಾಗೃತರಾಗಿರಿ. ನ್ಯೂರೋ ಜೈವಿಕ ಬದಲಾವಣೆಯು ಸಂಭವಿಸುವವರೆಗೆ ಕಾಯಿರಿ. ಇದರಿಂದ ಅದು ನಿಮ್ಮ ವಾಸ್ತವವಾಗುತ್ತದೆ. ಸಾಮಾನ್ಯವಾಗಿ ಜನರು ಬೆಳಗ್ಗೆ ಎದ್ದಾಗ ಅವರು ನಿನ್ನೆಯ ಹೊರೆಯೊಂದಿಗೆ ಎದ್ದೇಳುತ್ತಾರೆ ಮತ್ತು ಅದು ಅವರ ಮೇಲೆ ಪರಿಣಾಮ ಬೀರುತ್ತೆ. ನೀವು ನಿನ್ನೆ ಕೆಲವು ಆಲೋಚನೆಗಳೊಂದಿಗೆ ಎದ್ದಾಗ ನೀವು ಹೂವನ್ನು ಹೇಗೆ ನೋಡಬಹುದು ಮತ್ತು ಹಕ್ಕಿಯ ಶಬ್ದವನ್ನು ಹೇಗೆ ಕೇಳಬಹುದು? ನೀವು ಹಳೆಯ ವ್ಯಕ್ತಿ ಮತ್ತು ನೀವು ಹಿಂದಿನ ಕಾಲದಿಂದ ಬಂದಿದ್ದೀರಾ. ನೀವು ಹೊಸದನ್ನು ನೋಡುವುದಿಲ್ಲ. ಆ ಹಳೆಯ ಅಥವಾ ಹಿಂದಿನದು ಇಲ್ಲದಿದ್ದರೆ ಎಲ್ಲವೂ ನಮಗೆ ಹೊಸ ಮತ್ತು ತಾಜಾವಾಗಿ ಕಾಣುತ್ತದೆ. ಎಲ್ಲವೂ ಹೊಸದಾಗಿದ್ದಾಗ ಬೇಸರವಿಲ್ಲ, ಆದರೆ ಅದು ತುಂಬ ಉತ್ಸುಕವಾಗಿದೆ ಮತ್ತು ರೋಮಾಂಚನಕಾರಿಯಾಗಿದೆ. ಇದು ಒಂದೇ ಹೂವು, ಆದರೆ ಪ್ರತಿದಿನ ಹೊಸದಾಗಿ ಕಾಣುತ್ತದೆ. ಇದು ಒಂದೇ ಹಕ್ಕಿ, ಆದರೆ ಅದು ಹೊಸದಾಗಿ ಕಾಣುತ್ತದೆ ಮತ್ತು ಸಂತೋಷವಿದೆ. ಹೊರೆ ತುಂಬ ಇದ್ದಾಗ ಅಲ್ಲಿ ಯಾವುದೇ ಸಂತೋಷವಿಲ್ಲ. ಆದರೆ ಸಮಸ್ಯೆ ಎಂದರೆ ನಾವು ಎಲ್ಲವನ್ನೂ ಮನಸ್ಸಿನಿಂದ ನೋಡುತ್ತಿದ್ದೇವೆ. ಆದ್ದರಿಂದ ನಾವು ಮನಸ್ಸಿನ ಖೈದಿಯಾಗಿದ್ದೇವೆ. ಮನಸ್ಸು ಜ್ಞಾಪಕಗಳ ಯಂತ್ರ ಮತ್ತು ಅದು ಪುನರಾವರ್ತಿತವಾಗುತ್ತದೆ. ಸ್ವಾತಂತ್ರ್ಯ ಇದೆಯಾ? ಇಲ್ಲ. ವಿಶ್ರಾಂತಿ ಇಲ್ಲ, ಮೌನ ಇಲ್ಲ, ಪ್ರೀತಿ ಇಲ್ಲ ಮತ್ತು ಸಂತೋಷವಿಲ್ಲ, ಏಕೆಂದರೆ ನೀವು ಮನಸ್ಸಿನ ಖೈದಿ. ಮನಸ್ಸು ನಿಮ್ಮ ಜೀವನವನ್ನು ನಡೆಸುತ್ತಿದೆ. ಈಗ ನೀವು ಮನಸ್ಸಿನಿಂದ ಮುಕ್ತರಾಗಬೇಕು. ಇದೆಲ್ಲವನ್ನೂ ಕೊನೆಗೊಳಿಸುವುದೇ ಜೀವನ. ನೀವು ಮುಕ್ತರಾಗಿದ್ದರೆ ಎಲ್ಲವೂ ಹೊಸದಾಗಿ ಕಾಣುತ್ತದೆ. ನೀವು ಸ್ಥಿತಿಯ ಬಗ್ಗೆ ಜಾಗೃತರಾಗಬೇಕು. ನೀವು ಆ ಸ್ಥಿತಿಗೆ ಹೋಗಲು ಸಾಧ್ಯವಿಲ್ಲ. ಈ ಬಗ್ಗೆ ಜಾಗೃತರಾಗುವುದು ಧ್ಯಾನ. ನೀವು ಎರಡು ವಿಷಯಗಳನ್ನು ಅರ್ಥಕೊಳ್ಬೇಕು. ಒಂದು, ನಿಮ್ಮ ಸ್ಥಿತಿ ಏನು ಇವಾಗ. ಎರಡನೇದು, ನೀವು ಇದರ ಬಗ್ಗೆ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆಗ ಅಮ್ಮ ಭಗವಾನರು ನಮ್ಮನ್ನು ಹೊರಗೆ ಎಳಿತಾರೆ, ನಮ್ಮನ್ನು ಆ ಸ್ಥಿತಿ ಕರ್ಕೊಂಡು ಹೋಗ್ತಾರೆ. ಅದೇ ಶ್ರೀ ಅಮ್ಮ ಭಗವಾನವರ ಸ್ಥಿತಿ. ಈಗ ನಾವು ಶ್ರೀ ಅಮ್ಮ ಭಗವಾನರ ಸ್ಥಿತಿಯನ್ನು ಕೆಲವು ನಿಮಿಷಗಳ ಕಾಲ ಧ್ಯಾನಿಸೋಣ. ಈಗ ಅಮ್ಮ ಭಗವಾನರ ಈ ಸ್ಥಿತಿಯನ್ನು ಸ್ವಲ್ಪ ಸಮಯ ಧ್ಯಾನಿಸೋಣ.
ಈಗ ನಾವು ಪ್ರಕ್ರಿಯೆಗೆ ಹೋಗ್ತಾ ಇದ್ದೀವಿ. ಆನಂದ ಸೋಮವನ್ನು ನೀಡೋದಕ್ಕೆ ಶ್ರೀ ಪರಂಜ್ಯೋತಿಯನ್ನು ಕೇಳ್ತೀವಿ. ಶ್ರೀ ಪರಂಜ್ಯೋತಿ ಈ ಸಂದರ್ಭದಲ್ಲಿ ಶ್ರೀ ಅಮ್ಮ ಭಗವಾನ್ ಅನುಭವಿಸ್ತಾ ಇರತಕ್ಕಂಥ ಸ್ಥಿತಿಯನ್ನು ನಾವು ಅನುಭವಿಸೋದಕ್ಕೆ ಆ ಸೋಮವನ್ನು ಕೊಡ್ತಾರೆ. ಮೊದಲಿಗೆ ಆರತಿಯನ್ನು ಮಾಡಿ ಈ ಪ್ರಕ್ರಿಯೆ ಚೆನ್ನಾಗಿ ನಡಿಬೇಕು ಅಂತ ನಾವು ಪ್ರಾರ್ಥಿಸ್ತೀವಿ. ಮತ್ತು ಈ ಭಜನೆಯಲ್ಲಿ ಆ ಭಾವದಲ್ಲಿ ಭಕ್ತಿಯಲ್ಲಿ ಮುಳುಗಿ ಹೋಗ್ತೇವೆ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. त्वमेव माताश्च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा त्वमेव सर्वं मम देव देवा त्वमेव सर्वं मम देव देवा. भगवान अम्मा भगवान हरे हरे अम्मा भगवान अम्मा भगवान हरे हरे अम्मा भगवान अम्मा भगवान हरे हरे अम्मा भगवान हरे हरे अम्मा भगवान हरे हरे अम्मा भगवान हरे हरे. ಭಕ್ತಿಯಲ್ಲಿ ನಿನ್ನ ಹಾಡಿ ಶರಣಾದೆ ಭಕ್ತಿಯಲ್ಲಿ ನಿನ್ನ ಹಾಡಿ ಶರಣಾದೆ ಭಕ್ತ ಪರಾಧೀನನೇ ನನ್ನ ಭಗವಾನ್ ಭಕ್ತ ಪರಾಧೀನನೇ ನನ್ನಮ್ಮ ಆದಿ ಪರಾಶಕ್ತಿ. बोलो श्री मनम भगवान की जय.
ಪ್ರೇಮವೆಂಬ ಕಲ್ಕಿ ನಾಮ ಪ್ರೇಮವೆಂಬ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ರಾತ್ರಿ ನಿಶೆಯು ಹೊರಡೋ ಮುನ್ನ ಹಕ್ಕಿಗಾನ ಹರಡೋ ಮುನ್ನ ರಾತ್ರಿ ನಿಶೆಯು ಹೊರಡೋ ಮುನ್ನ ಹಕ್ಕಿಗಾನ ಹರಡೋ ಮುನ್ನ ಭುವಿಯು ಕಣ್ಣು ತೆರೆವ ಮುನ್ನ ಭುವಿಯು ಕಣ್ಣು ತೆರೆವ ಮುನ್ನ ಉದಯ ರವಿಯು ಉದಿಸು ಮುನ್ನ ಉದಯ ರವಿಯು ಉದಿಸು ಮುನ್ನ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಹೃದಯ ಹದನು ಆಗುವಲ್ಲಿ ಭಕ್ತಿ ಕಮಲ ಅರಳುವಲ್ಲಿ ಹೃದಯ ಹದನು ಆಗುವಲ್ಲಿ ಭಕ್ತಿ ಕಮಲ ಅರಳುವಲ್ಲಿ ಅರಳಿಗಂಧ ಹರಿಯುವಲ್ಲಿ ಅರಳಿಗಂಧ ಹರಿಯುವಲ್ಲಿ ಹರಿದ ಮನಕ್ಕೆ ಹಬ್ಬುವಲ್ಲಿ ಹರಿದ ಮನಕ್ಕೆ ಹಬ್ಬುವಲ್ಲಿ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಕಲ್ಕಿ ಧರ್ಮ ಧರಿಸುವಲ್ಲಿ ಕಲ್ಕಿ ರೂಪ ಕಾಣುವಲ್ಲಿ ಕಲ್ಕಿ ಧರ್ಮ ಧರಿಸುವಲ್ಲಿ ಕಲ್ಕಿ ರೂಪ ಕಾಣುವಲ್ಲಿ ಕಲ್ಕಿ ಭಜಿಸಿ ಕುಣಿಯುವಲ್ಲಿ ಕಲ್ಕಿ ಭಜಿಸಿ ಕುಣಿಯುವಲ್ಲಿ ಕಲ್ಕಿ ಪೂಜೆ ಮಾಡುವಲ್ಲಿ ಕಲ್ಕಿ ಪೂಜೆ ಮಾಡುವಲ್ಲಿ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಕಲ್ಕಿ ನಾಮ ಪ್ರೇಮವೆಂಬ ಕಲ್ಕಿ ನಾಮ ಪ್ರೇಮವೆಂಬ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ ಜ್ಯೋತಿ ಬೆಳಗಲಿ ಪರಂಜ್ಯೋತಿ ಬೆಳಗಲಿ. ಈಗ ಒಂದು ಬಾಟಲ್ ಅಥವಾ ಲೋಟದಲ್ಲಿ ನೀರನ್ನು ಇಟ್ಟು ಮೂಲಮಂತ್ರವನ್ನು ಜಪಿಸ್ತಾ ಇದು ಸೋಮ ಆಗಬೇಕು
ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ. ಸೋಮಂ ಪಿಬತು ವೃತ್ರಃ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ. ವೈನತೇಯ ಸೋಮಂ ಪಿಬತು ವೃತ್ರಃ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ. ವೈನತೇಯ ಸೋಮಂ ಪಿಬತು ವೃತ್ರಃ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ. ವೈನತೇಯ ಸೋಮಂ ಪಿಬತು ವೃತ್ರಃ
सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः वैनतेय सोमं पिबतु वृत्रः सोमं धनस्य सोमिनो मह्यं ददातु सोमिनः ಈಗ ಶ್ರೀ ಪರಂಜ್ಯೋತಿ ನಮಗೆ ಆನಂದ ಸೋಮವನ್ನು ಕೊಡ್ತಾರೆ. ಶ್ರೀ ಪರಂಜ್ಯೋತಿ ಆ ಸೋಮವನ್ನು ಕೊಟ್ಟು ಶ್ರೀ ಅಮ್ಮಾಭಗವಾನರು ಅನುಭವಿಸ್ತಾ ಇರತಕ್ಕಂಥ ಸ್ಥಿತಿಯನ್ನು ಅನುಭವಿಸೋದಕ್ಕೆ ನಮಗೆ ಆ ಅನುಭವವನ್ನು ಕೊಡ್ತಾರೆ. ಸೊ ಆ ಸೋಮವನ್ನು ಸ್ವಲ್ಪ ತೆಗೆದುಕೊಂಡು 3 ನಿಮಿಷಗಳ ಕಾಲ ಮೌನವಾಗಿ ಆ ಪ್ರಾರ್ಥನೆಯಲ್ಲಿರ್ತೀರ. ಅದಾದಮೇಲೆ ಆ ಭಜನೆಗಳಲ್ಲಿ ಲೀನವಾಗಿ ಹೋಗ್ತೀರ.
ಶ್ರೀ ಭಗವತಿ ತಾಯಿಯ ಸಚ್ಚಿದಾನಂದ ಪರಬ್ರಹ್ಮನ ಸತಿ ಶ್ರೀ ಭವಾನಿಯ ಓಂಕಾರದಲ್ಲಿ ಕಂಡೆನು ನಾ ಶ್ರೀ ಭಗವತಿ ತಾಯಿಯ ಸಚ್ಚಿದಾನಂದ ಪರಬ್ರಹ್ಮನ ಸತಿ ಶ್ರೀ ಭವಾನಿಯ ಓಂಕಾರದಲ್ಲಿ ಕಂಡೆನು ನಾ ಶ್ರೀ ಭಗವತಿ ತಾಯಿಯ ಸಚ್ಚಿದಾನಂದ ಪರಬ್ರಹ್ಮನ ಸತಿ ಶ್ರೀ ಭವಾನಿಯ ಅಖಿಲಾಂಡೇಶ್ವರಿ ಶ್ರೀ ದುರ್ಗಿ ಭವಾನಿಯ ಅಖಿಲಾಂಡೇಶ್ವರಿ ಶ್ರೀ ದುರ್ಗಿ ಭವಾನಿಯ ಆಕಾಶದಲ್ಲಿ ಕಂಗುಳಿಪ ಕಾಂತಿಯಲ್ಲಿ ಮನದಳದಾಕಾಶದಲ್ಲಿ ಕಂಗುಳಿಪ ಕಾಂತಿಯಲ್ಲಿ ಬಗೆ ಬಗೆಯ ರಂಗಿನಲ್ಲಿ ಚಿತ್ತದಾಕಾಶದಲ್ಲಿ ನೋಡು ನೋಡುತ್ತಿರುವಂತೆ ಮುಂಜಾವದ ಮೆರಗಿನಂತೆ ನೋಡು ನೋಡುತ್ತಿರುವಂತೆ ಮುಂಜಾವದ ಮೆರಗಿನಂತೆ ಮಸುಕು ಮಂಜಿನ ನಡುವೆ ಕಂಡೆನ ತಾಯಿಯ ಓಂಕಾರದಲ್ಲಿ ಕಂಡೆನು ನಾ ಶ್ರೀ ಭಗವತಿ ತಾಯಿಯ ಸಚ್ಚಿದಾನಂದ ಪರಬ್ರಹ್ಮನ ಸತಿ ಶ್ರೀ ಭವಾನಿಯ ಓಂಕಾರದಲ್ಲಿ ಕಂಡೆನು ನಾ ಶ್ರೀ ಭಗವತಿ ತಾಯಿಯ ಸಚ್ಚಿದಾನಂದ ಪರಬ್ರಹ್ಮನ ಸತಿ ಶ್ರೀ ಭವಾನಿಯ ಪುಷ್ಪಗಳ ಕಣಿವೆಯಲ್ಲಿ ಬೆಟ್ಟಗಳ ಸಾಲಿನಲ್ಲಿ ಪುಷ್ಪಗಳ ಕಣಿವೆಯಲ್ಲಿ ಬೆಟ್ಟಗಳ ಸಾಲಿನಲ್ಲಿ ಬಾಗುತ್ತ ಬಳಕುತ್ತ ನುಸುಳುತ್ತ ಸಾಗುತ್ತ ಬಾನಿನಲ್ಲಿ ಮಿಂಚುತ್ತ ಸಾಗರದೆಡೆ ಸಾಗುತ್ತ ಬಾನಿನಲ್ಲಿ ಮಿಂಚುತ್ತ ಸಾಗರದೆಡೆ ಸಾಗುತ್ತ ಹಂಸದ ನಡಿಗೆಯಲ್ಲಿ ಕಂಡೆನ ತಾಯಿಯ ಓಂಕಾರದಲ್ಲಿ ಕಂಡೆನು ನಾ ಶ್ರೀ ಭಗವತಿ ತಾಯಿಯ ಸಚ್ಚಿದಾನಂದ ಪರಬ್ರಹ್ಮನ ಸತಿ ಶ್ರೀ ಭವಾನಿಯ ಅಮ್ಮ ಎಂದು ಭಕ್ತಿಯಲ್ಲಿ ಕರೆದ ಬಗೆ ಕಾಣುವ ಹೆತ್ತ ತಾಯಿಯಂತೆ ತನ್ನ ಕಂದನನ್ನು ಸಲಹುವ ಕಣ ಕಣದಲ್ಲಿ ಕ್ಷಣ ಕ್ಷಣದಲ್ಲಿ ಜಗವನ್ನು ಪೊರೆವ ಕಣ ಕಣದಲ್ಲಿ ಕ್ಷಣ ಕ್ಷಣದಲ್ಲಿ ಜಗವನ್ನು ಪೊರೆವ ತ್ರಿಪುರ ಸುಂದರಿ ತಾಯೇ ಮಹಾಶಕ್ತಿ ಮಾಯೇ ಬಂದಾಳೋ ಬಂದಾಳೋ ಮನದಲ್ಲಿ ನಿಂದಾಳೋ ಚಿತ್ತದಾಕಾಶದಲ್ಲಿ ಮತ್ತೊಮ್ಮೆ ಬಂದಾಳೋ 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 ಮನದಲ್ಲಿ ನಿಂದಾಳೋ ಚಿತ್ತದಾಕಾಶದಲ್ಲಿ ಮತ್ತೊಮ್ಮೆ ಬಂದಾಳೋ
ಭಗವಂತ ಶರಣು ಭಗವಂತ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಶರಣು ಭಗವಂತ ಶರಣು ಭಗವಂತ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಅಂಧಕಾರದಲ್ಲಿ ಅಲೆದಾಡುತ್ತಲಿರಲು ಕಣ್ಗಳೆತ್ತು ತಂದೆ ನೀನು ಕಾಣದಿರುವೆ ಅಂಧಕಾರದಲ್ಲಿ ಅಲೆದಾಡುತ್ತಲಿರಲು ಕಣ್ಗಳೆತ್ತು ತಂದೆ ನೀನು ಕಾಣದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಶರಣು ಭಗವಂತ ಶರಣು ಭಗವಂತ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಶರಣು ಭಗವಂತ ಶರಣು ಭಗವಂತ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಕಣ್ಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ರೂಪ ತುಂಬಿಕೊಳ್ಳಲಿ ಕಣ್ಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ರೂಪ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಶರಣು ಭಗವಂತ ಶರಣು ಭಗವಂತ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಶರಣು ಭಗವಂತ ಶರಣು ಭಗವಂತ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಶರಣು ಭಗವಂತ ಶರಣು ಭಗವಂತ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಶರಣು ಭಗವಂತ ಶರಣು ಭಗವಂತ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಈಗ ಹಾಗೆಯೇ ಕಣ್ಣು ಮುಚ್ಚಿ ಆ ಸ್ಥಿತಿಯನ್ನು ಅನುಭವಿಸ್ತಾ ಹೋಗ್ತೀರಾ.
ಈಗ ಆ ಪರಂಜ್ಯೋತಿ ಅಮ್ಮ ಭಗವಾನರ ಸ್ಥಿತಿಯನ್ನು ನಿಮಗೆ ಶಾಶ್ವತವಾಗಿ ಕೊಡಬೇಕು ಅಂತ ಪ್ರಾರ್ಥಿಸ್ತೀರಾ? ಮತ್ತು ಯಾರಾದರೂ 3 ವ್ಯಕ್ತಿಗಳು, ಯಾರೆಲ್ಲ ನಾಯಕರು ಅಂತ ಇದ್ದಾರೋ, ಯಾವುದಾದ್ರೂ ಕ್ಷೇತ್ರ ಆಗಿರಬಹುದು, ಅವರಿಗೆ ಈ ಸ್ಥಿತಿಯನ್ನು ವರ್ಗಾವಣೆ ಮಾಡಬೇಕು ಅಂತ ಈಗ ಪ್ರಾರ್ಥನೆ ಮಾಡ್ತೀವಿ. ಕೃತಜ್ಞತೆಯನ್ನು ಹೇಳ್ತಾ ಕಣ್ಣನ್ನು ತೆಗಿತೀರಾ? ಈ ಪ್ರಕ್ರಿಯೆ ಇಲ್ಲಿ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಪೌರ್ಣಮಿ ದೀಕ್ಷೆಯಲ್ಲಿ ಭೇಟಿಯಾಗೋಣ. ನಮಸ್ತೆ. ಅಮ್ಮ ಭಗವಾನ್ ಶರಣ.